ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನೀವು ನೋಡ್ತಿದ್ದೀರಾ ರೇಣುಕಾ ಎಸ್ ಕೆ ಯೂಟ್ಯೂಬ್ ಚಾನಲ್ನ. ಇಂದು ನಾವು ಮಾಡುವ ರೆಸಿಪಿ ಹಳ್ಳಿ ಸ್ಟೈಲಲ್ಲಿ ದೊಣ್ಣಮೆಣಸಿನ್ಕಾಯಿ, ಖಾರ ಖಾರ ಆಗಿರುವ ದೊಣ್ಣಮೆಣಸಿನ್ಕಾಯಿನ ಮಾಡ್ತಾ ಇದ್ದೀವಿ ಇವತ್ತು. ಬನ್ನಿ ದೊಣ್ಣಮೆಣಸಿನ್ಕಾಯಿನ ಹೆಂಗೆ ಮಾಡೋದು ಅಂತ ಬನ್ನಿ ಮಾಡೋಣ. ಇದು ದೊಣ್ಣಮೆಣಸಿನ್ಕಾಯಿ ಜವಾರಿ ಅಂದರೆ ಹೈಬ್ರಿಡ್ ಜವಾರಿ ಅಂತ ಇರ್ತಾವಲ್ಲ, ಅದನ್ನು ತೊಗೊಂಡಿದ್ದೀನಿ ನಾನು. ಇದಕ್ಕೆ ತುಂಬಗಾಯಿ ಮಾಡೋ ಸಲುವಾಗಿ ಶೇಂಗಾ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಎಲ್ಲನೂ ರುಬ್ಕೋಬೇಕು ಇವಾಗ. ಟೊಮೆಟೊ ಆಮೇಲೆ ಅಚ್ಕಾರದ ಪುಡಿ, ಅರಿಶಿನ, ಉಪ್ಪು, ರುಚಿಗೆ ಉಪ್ಪು ಎಷ್ಟು ಬೇಕು ಅಷ್ಟನ್ನು ಹಾಕೋಬೇಕು. ಇದು ಭಾಳ ರುಚಿಯಾಗಿರ್ತದೆ. ಇದು ಜವಾರಿ ಅಲ್ವಾ, ಜವಾರಿ ದೊಣ್ಣಮೆಣಸಿನ್ಕಾಯಿ ಭಾಳ ಟೇಸ್ಟ್ ಕೂಡ ಆಗ್ತದೆ ಇದು. ಇದಕ್ಕೆ ಅಚ್ಕಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಅಂದರೆ ಇದು ಆಲ್ರೆಡಿ ಖಾರ ಕೂಡ ಇರ್ತವೆ ದೊಣ್ಣಮೆಣಸಿನ್ಕಾಯಿ. ನಾನು ಒಂಚೂರು ಇದು ಕೆಂಪು ಕಾಣಿಸುತ್ತೆ ಅಷ್ಟೇ, ಖಾರ ಇಲ್ಲ. ಹಾಗಾಗಿ 1 ಸ್ಪೂನ್ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ರುಬ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಸಣ್ಣ ಆಗಬೇಕು. ಈ ಥರ ರುಬ್ಕೊಂಡಿದ್ದೀನಿ ನೋಡ್ರಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಇದು ದೊಣ್ಣಮೆಣಸಿನ್ಕಾಯಿನ ಒಂದೊಂದು ಪ್ಲಸ್ ಥರ ಕಟ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಇದು ಮಸಾಲ ರುಬ್ಬಿದ್ದು ತುಂಬಬೇಕಲ್ಲ, ಹಾಗಾಗಿ ಇದನ್ನು ಪ್ಲಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲನೂ ಕಟ್ ಮಾಡಿಕೊಂಡು ನಾವು ಅದರೊಳಗೆ ಇದೇನು ರುಬ್ಕೊಂಡಿದ್ದೀವಲ್ಲ, ಆ ರುಬ್ಕೊಂಡಿರೋ ಪದಾರ್ಥನ ಇದಕ್ಕೆ ತುಂಬ್ಕೋಬೇಕು. ನೋಡಿರಿ, ಈ ಥರ ಕಾಣಿಸ್ತದಲ್ಲ ನಿಮಗೆ, ಪ್ಲಸ್ ಥರ ಕಟ್ ಮಾಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಪ್ಲಸ್ ಥರ ಕಟ್ ಮಾಡಿಕೊಂಡು ತುಂಬಬೇಕು. ಇದನ್ನು 1 ಸ್ಪೂನ್ ಅಷ್ಟು ತೊಗೊಂಡು ಅದರಲ್ಲಿ ಒಳಗಡೆ ತುಂಬಿ ಮತ್ತು ಈ ಥರ ಮಾಡ್ಕೋಬೇಕು. ಈ ಥರ ಎಲ್ಲನೂ ತುಂಬ್ಕೋಬೇಕು ದೊಣ್ಣಮೆಣಸಿನ್ಕಾಯಿನ. ನೋಡಿ, ಈ ಥರ ಎಲ್ಲ ತುಂಬ್ಕೊಂಡಿದ್ದೀನಿ ನೋಡ್ರಿ. ಈಗ ಈ ಥರ ತುಂಬಿಕೊಂಡು ಒಗ್ಗರಣೆ ಮಾಡೋಕ್ಕೆ ನಾವು ರೆಡಿ ಮಾಡ್ಕೋಬೇಕೀಗ. ಅದಕ್ಕೆ ನಾನು ಈರುಳ್ಳಿ, ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಒಂದು ಕಡಾಯಿ ತೊಗೊಂಡು, ಒಂದು ಬೌಲ್ ಕಡಾಯಿ, ಒಂದು ಪಾತ್ರೆನ ತೊಗೊಳ್ರಿ. ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಒಂದು 2 ಸ್ಪೂನ್, ದೊಡ್ಡ ಚಮಚದಿಂದ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ದೊಡ್ಡ ಚಮಚದಿಂದ 2 ಚಮಚ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ಅದು ಈಗ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಅದು ಸ್ವಲ್ಪ ಚಟ್ಪಟ ಅನ್ನಬೇಕು. ಚಟ್ಪಟ ಆದ ನಂತರ ಸ್ವಲ್ಪ ಕರಿಬೇವು, ನೋಡಿರಿ ಚಟ್ಪಟ ಅಂತ ಇದೆ ಈಗ. ಚಟ್ಪಟ ಆದ ನಂತರ, ಯಾಕಂದರೆ ಇದು ಅದರಲ್ಲಿ ಈರುಳ್ಳಿ ಅದೆಲ್ಲ ಹಾಕಿಬಿಟ್ರೆ ಏನಾಗುತ್ತೆ, ಅದು ಚಟ್ಪಟ ಅನ್ನಲ್ಲ. ಫಸ್ಟು ಸಾಸಿವೆ ಜೀರಿಗೆ ಚಟ್ಪಟ ಆದ ನಂತರನೇ ಕರಿಬೇವು ಆಮೇಲೆ ಈರುಳ್ಳಿ ಇವನ್ನ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು, ಬಂಗಾರ ಬಣ್ಣ ಅಂತಾರೆ ನೋಡ್ರಿ, ಆ ಥರ ಬಣ್ಣ ಚೇಂಜ್ ಆಗಬೇಕು ಇದು ಈರುಳ್ಳಿದು. ಎಣ್ಣೆಯಲ್ಲಿ ಚೆನ್ನಾಗಿ ಕರಗಬೇಕು. ಇದು ಮಾಡೋಕ್ಕೆ ಒಂದು 30 ಮಿನಿಟ್ಸ್ ಆದರೂ ಬೇಕು. ಇದು ದೊಣ್ಣಮೆಣಸಿನ್ಕಾಯಿ ಮಾಡಬೇಕಾದ್ರೆ ಒಂದು 30 ನಿಮಿಷ ಟೈಮ್ ತೊಗೊಳುತ್ತೆ. ಇದು ಭಾಳ ರುಚಿಯಾಗಿರ್ತದೆ. ಇದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ಜವಾರಿ ದೊಣ್ಣಮೆಣಸಿನ್ಕಾಯಿ ಕೂಡ ಇದೆ. ಇದು ನಿಮಗೆ ಎಲ್ಲಿಯಾದರೂ ಸಿಕ್ಕರೆ ಇದನ್ನು ಬಿಡಬೇಡ್ರಿ, ತೊಗೊಂಡು ಮಾಡ್ಕೊಂಡು ಊಟ ಮಾಡಿರಿ. ಭಾಳ ಆರೋಗ್ಯಕರ ಆಗಿರ್ತದೆ ಇದು. ಈಗ ನೋಡ್ರಿ, ಇದು ಗೋಲ್ಡ್ ಕಲರ್ ಆಯ್ತು. ಈಗ ಬಂಗಾರ ಬಣ್ಣ ತಿರುಗಿತಿದು ಈರುಳ್ಳಿ. ಇದಕ್ಕೆ ನಾವು ಏನು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದು ಮಸಾಲ ತುಂಬಿಟ್ಕೊಂಡಿರೋ ದೊಣ್ಣಮೆಣಸಿನ್ಕಾಯಿನ ಅದರಲ್ಲಿ ಹಾಕಬೇಕು. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ನಾವು ಸ್ವಲ್ಪ ಹೊತ್ತು. ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗ್ತದದು. ಭಾಳ ಟೇಸ್ಟ್ ಆಗ್ತದೆ ಇದು. ಈ ಥರ ಮಾಡಬೇಕು. ನೀವು ಮಾಡಿ ನೋಡಿರಿ ಒಂದ್ಸಲ, ರುಚಿ ಅದ್ರ ಮಜಾನೇ ಬೇರೆ. ಇದ್ರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟೇ, ಒಂದು 5 ನಿಮಿಷ ಆದರೂ ಮಾಡಬೇಕು ಇದನ್ನು. ಅದ್ರ ಮೇಲೆಲ್ಲ ದೊಣ್ಣಮೆಣಸಿನ್ಕಾಯಿ ಮೇಲೆ ಹಚ್ಚಿಬಿಡ್ತಾವೆ ಫ್ರೈ ಆಗಿರೋದು. ಅದನ್ನು ಆ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು 1 ಗ್ಲಾಸ್ ಆದ್ರೆ ಹಾಕ್ಕೊಂಡಿದ್ದೀನಿ. ಯಾಕೆ ಒಂದು 5 ನಿಮಿಷ ಟೈಮ್ ತೊಗೋತದದು. ಯಾಕಂದರೆ ಇದು ಹೈಬ್ರಿಡ್ ಆದ್ರೆ ಬೇಗ ಆಗಿಬಿಡ್ತದೆ ಫ್ರೈ.
ಇದು ಜವಾರಿ ಹಂಗಲ್ಲ, ಒಂದು ಸ್ವಲ್ಪ ಟೈಮ್ ತೊಗೋತದೆ ಇದು ಫ್ರೈ ಆಗೋಕ್ಕೆ. ಈಗ ನೋಡಿ ಆ ಥರ ಕಂಡು ಬಿದ್ದಿದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ. ಸಾಕು, ಇವಾಗ ಇಷ್ಟು ಫ್ರೈ ಆಗಿದೆ ಸಾಕು. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡು ಮುಚ್ಚಿ ಕುದಿಸ್ಬೇಕು ಇದಕ್ಕೆ. ನಾವು ಈಗ ನೀರು ಹಾಕಿಲ್ಲ ನೋಡ್ರಿ, ಬರೀ ಎಣ್ಣೆಯಲ್ಲೇ ಕುದಿತಾ ಇದೆ ಅದು. ಈ ಥರ ಕುದಿಸ್ಕೋಬೇಕು ಇದನ್ನು. ಫ್ರೈ ಆಗಬೇಕು ಸ್ವಲ್ಪ. ಇದಕ್ಕೆ ನಾವು ರುಬ್ಕೊಂಡಿರೋ ಜಾರಲ್ಲೇ ನೀರು ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಅಂದರೆ ದೊಡ್ಡ ಗ್ಲಾಸ್ ಅಲ್ಲ, ಒಂದು ಲೋಟದಷ್ಟು ನೀರನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮುಚ್ಚಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದಿಬೇಕು ಅದು. ಯಾಕಂದರೆ ಇದು ಜವಾರಿ ಇರೋದ್ರಿಂದ ಇದು ಜಲ್ದಿ ಇದಾಗಲ್ಲ, ಬೇಯಲ್ಲ ಜಲ್ದಿ. ಹಾಗಾಗಿ ನೀರು ಹಾಕಿ ಕುದಿಸ್ಕೊತಿದ್ದೀನಿ ನೋಡ್ರಿ. ಈ ಥರ ಕುದ್ರೂ ಕೂಡ ಅದೇನು ಫುಲ್ ಏನು ಇದಾಗಲ್ಲ, ಅದು ಹೆಂಗಿದೆ ಹಾಗೆ ಇರ್ತದೆ ನೋಡ್ರಿ. ಕತ ಕುದೀತಾ ಇದೆ ನೋಡ್ರಿ. ಹಿಂಗೆ ಕುದಿಲಿದು, ಕುದಿಬೇಕು. ಕುದ್ದು ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗಬೇಕು. ಇಷ್ಟಿದ್ರೆ ಸಾಕು ಅದು. ಯಾಕಂದರೆ ಅದು ಮಸಾಲೆ ಎಲ್ಲ ತುಂಬಿರ್ತೀವಲ್ಲ, ಜಾಸ್ತಿ ಗಟ್ಟಿಯಾಗಿ ಬಿಡ್ತದೆ. ಜಾಸ್ತಿ ಗಟ್ಟಿ ಆಗೋದೇನು ಬೇಡ, ಗ್ರೇವಿ ನೋಡ್ರಿ. ಇಷ್ಟು ಗ್ರೇವಿ ಇದ್ದರೆ ಸಾಕು. ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗಿ ಬಿಡ್ತದೆ ಅದು. ಹಾಗಾಗಿ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು. ಇದು ರೆಡಿಯಾಗಿದೆ ನೋಡ್ರಿ. ಒಂದು ಬೌಲ್ಗೆ ನಾನು ಬಳಸ್ತಾ ಇದ್ದೀನಿ ನಿಮ್ಗೆ ತೋರಿಸೋ ಸಲುವಾಗಿ. ಇಷ್ಟು ಸ್ವಲ್ಪ ಗ್ರೇವಿ, ಆಮೇಲೆ ದೊಣ್ಣೆಮೆಣಸಿನ್ಕಾಯಿ ಪಲ್ಯ, ಹಳ್ಳಿ ಸ್ಟೈಲಲ್ಲಿ ದೊಣ್ಣೆಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ ಈಗ. ಇದಕ್ಕೆ ರೊಟ್ಟಿ, ಮುದ್ದೆ ಮತ್ತು ಚಪಾತಿ ನೆಂಚ್ಕೊಂಡು ತಿನ್ನೋಕ್ಕೆ ಭಾಳ ರುಚಿಯಾಗಿರೋದು ಪಲ್ಯ ಇದು. ಆರೋಗ್ಯಕರ ಕೂಡ ಇದು. ಶುಗರ್ನವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಿದು ಆರೋಗ್ಯಕ್ಕೆ. ಇದು ದೊಣ್ಣೆಮೆಣಸಿನ್ಕಾಯಿನ ಮಾಡಿಕೊಡ್ರಿ, ಊಟ ಮಾಡಿ, ಅದ್ರ ರುಚಿ ಹೇಳ್ರಿ ನನಗೆ. ಈ ಥರ ಮಾಡಿ ನೋಡ್ರಿ, ಭಾಳ ಟೇಸ್ಟಾಗಿರ್ತದೆ ಇದು. ಖಾರ ಬಾಯಿ ಚಪ್ಪರ್ಸಂಗಿರ್ತದೆ ಇದು. ನೀವು ಮಾಡಿಕೊಂಡು ತಿಂದು ನನಗೆ ಹೇಳ್ರಿ ಹೆಂಗಾಗಿದೆ ಅಂತ. ನಾವು ರೊಟ್ಟಿ ಮಾಡಿದ್ದೀವಿ, ರೊಟ್ಟಿ ಜೊತೆ ತಿಂತೀವಿ ನಾವು. ನೀವು ಮುದ್ದೆ, ಚಪಾತಿ ಯಾವುದಕ್ಕಾದರೂ ಕೂಡ ಸೈಡ್ ಪಲ್ಯ ಮಾಡಿಕೊಂಡು ಇದನ್ನು ತಿನ್ಬೋದು. ಭಾಳ ರುಚಿಯಾಗಿರ್ತದೆ ಇದು. ಮಾಡಿಕೊಳ್ರಿ, ತಿನ್ಕೊಳ್ರಿ, ಆರೋಗ್ಯನ ಕಾಪಾಡಿಕೊಳ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.